ಪ್ರಿಯ ಛಾತ್ರಾಃ ಸ್ವಾಗತಂ. ಈ ಹಿಂದಿನ ತರಗತಿಯಲ್ಲಿ ಪ್ರಹೇಲಿಕಾಃ ಎಂಬ ಪಾಠದ 1, 2, 3 ಮತ್ತು 4ನೇ ಶ್ಲೋಕವನ್ನು ಆಲಿಸಿದ್ದೀರಿ. ಇಂದಿನ ತರಗತಿಯಲ್ಲಿ 5 ಮತ್ತು 6 ಈ 2 ಶ್ಲೋಕಗಳ ಭಾವಾರ್ಥ ಅಥವಾ ಈ ಒಗಟು ಹೇಗೆ ಬಿಡಿಸುವುದು, ಬಿಡಿಸಿದ ನಂತರ ಈ ಒಗಟಿನ ಉತ್ತರವೇನು ಅಂತ ನೋಡೋಣ. ಮೊದಲನೇದಾಗಿ 5ನೇ ಶ್ಲೋಕ. ಭೋಜನಾಂತೆ ಚ ಕಿಂ ಪೇಯಂ ಜಯಂತ ಕಸ್ಯ ವೈ ಸುತಃ ಕಥಂ ವಿಷ್ಣು ಪದಂ ಪ್ರೋಕ್ತಂ ತಕ್ರಂ ಶಕ್ರಸ್ಯ ದುರ್ಲಭಂ. ಮತ್ತೊಮ್ಮೆ ಹೇಳ್ತೀನಿ. ಭೋಜನಾಂತೆ ಚ ಕಿಂ ಪೇಯಂ ಜಯಂತ ಕಸ್ಯ ವೈ ಸುತಃ ಕಥಂ ವಿಷ್ಣು ಪದಂ ಪ್ರೋಕ್ತಂ ತಕ್ರಂ ಶಕ್ರಸ್ಯ ದುರ್ಲಭಂ. ಈ ಒಂದು ಶ್ಲೋಕದ ಪದವಿಭಾಗ ಭೋಜನಾಂತೆ ಚ ಕಿಂ ಪೇಯಂ ಜಯಂತಃ ಕಸ್ಯ ವೈ ಸುತಃ ಕಥಂ ವಿಷ್ಣು ಪದಂ ಪ್ರೋಕ್ತಂ ತಕ್ರಂ ಶಕ್ರಸ್ಯ ದುರ್ಲಭಂ ಅಂತ ಇಷ್ಟು ಪದಗಳು ಈ ಒಂದು ಶ್ಲೋಕದಲ್ಲಿ ಇದೆ. ಕೆಲವು ಒಗಟುಗಳಲ್ಲಿ 4 ಪಾದಗಳಲ್ಲಿಯೂ ಕೂಡ ಸಂದೇಹಾಸ್ಪದ ಅಥವಾ ಕೆಲವು ಯೋಚನಾ ಲಹರಿ ಇರುತ್ತವೆ. 4 ಪಾದಗಳಲ್ಲಿಯೂ ಕೂಡ ಪ್ರಶ್ನೆ ರೂಪವಾಗಿಯೋ ಅಥವಾ ಯೋಚನೆ ಮಾಡುವಂತಹ ವಿಚಾರಗಳು ಅಡಗಿ ಉತ್ತರ ಬೇರೆ ಎಲ್ಲೋ ಇರುತ್ತೆ. ಆದರೆ ಈ ಒಗಟಿನಲ್ಲಿ 3 ಪಾದಗಳಲ್ಲಿಯೂ ಪ್ರಶ್ನೆಗಳಿದ್ದು 4ನೇ ಪಾದ ಉತ್ತರವಾಗಿದೆ. ಆದರೆ 4ನೇ ಪಾದವನ್ನೇ ನಾವು ಗಮನಿಸಿದಾಗ ಏನೋ ಒಂದು ರೀತಿಯಾದ ವಿಚಾರ ಹೀಗೂ ಇದೆಯಾ ಅಥವಾ ಹೌದಾ ಇದು ಸುಳ್ಳು ಎಂಬ ಒಂದು ಭಾವನೆ ನಮ್ಮ ಮನಸ್ಸಿಗೆ ಬರುತ್ತದೆ. ಉದಾಹರಣೆ ನೋಡೋಣ. ಶಕ್ರಸ್ಯ ತಕ್ರಂ ದುರ್ಲಭಂ. ಶಕ್ರ, ಇಲ್ಲಿ ಶಕ್ರ ಅಂದ್ರೆ ಇಂದ್ರ. ಶಕ್ರ ಅಂದ್ರೆ ಇಂದ್ರ. ಶಕ್ರಸ್ಯ ಇಂದ್ರನಿಗೆ ತಕ್ರಂ, ತಕ್ರಂ ಅಂದ್ರೆ ಏನು? ಮಜ್ಜಿಗೆ ಅಂತ. ದುರ್ಲಭಂ ಸಿಗುವುದಿಲ್ಲ. ದುರ್ಲಭ ಅಂದ್ರೆ ಇಂದ್ರನಿಗೆ ಮಜ್ಜಿಗೆಯೂ ಸಿಗುವುದಿಲ್ಲ ಅಂತ ಹೇಳೋದು ಒಂದು ಉತ್ತರ. ಏನಪ್ಪ ಹೀಗೆ ಇಂದ್ರನಿಗೆ ಮಜ್ಜಿಗೆ ಸಿಗುವುದಿಲ್ಲ ಅಂದ್ರೆ ಏನು ಅಂತ? ಇಂದ್ರ ಇರುವುದು ಎಲ್ಲಿ? ಸ್ವರ್ಗಲೋಕದಲ್ಲಿ. ದೇವತೆಗಳ ರಾಜ ಇಂದ್ರ, ದೇವತೆಗಳ ಅಧಿಪತಿ, ಸ್ವರ್ಗಾಧಿಪತಿ ಇಂದ್ರ. ಅಂತಹ ಇಂದ್ರನಿಗೆ ಮಜ್ಜಿಗೆ ಯಾಕೆ ದುರ್ಲಭವಾಗುತ್ತದೆ ಎಂಬ ಒಂದು ಪ್ರಶ್ನೆಯೂ ಹುಟ್ಟುತ್ತದೆ. ಅಥವಾ ಇದು ನಗಪಾಟಿಕೆಗೂ ಗುರಿಯಾಗಬಹುದು, ನಗಾಡಬಹುದು. ಏನು ಹೀಗೆ ಇಂತಹ ಉತ್ತರವನ್ನು ಕೊಡ್ತಾನಲ್ಲ ಅಂತ ಅನಿಸಬಹುದು. ಆದರೆ ಈ 1, 2, 3ನೇ ಪಾದವನ್ನು ಗಮನಿಸಿದಾಗ ಈ 3 ಪಾದಗಳು ಪ್ರಶ್ನೆ ರೂಪವಾಗಿರುತ್ತದೆ. ಈ 4ನೇ ಪಾದ ಉತ್ತರ ರೂಪವಾಗಿರುತ್ತದೆ. ಇಲ್ಲಿ ಪಾದ ಅಂದ್ರೆ ಏನು ಅಂದರೆ ಅನೇಕ ಅರ್ಥವತ್ತಾದ ಅಕ್ಷರಗಳನ್ನು ಒಂದೆಡೆ ಸೇರಿಸಿದಾಗ ಅದು ಪದವಾಗುತ್ತದೆ. ಆದರೆ ಪಾದ ಅಂದ್ರೇನು? ಸಾಲುಗಳು ಅಂತ. ಪಾದಗಳು ಎಲ್ಲಿ ಛಂದೋಬದ್ಧವಾಗಿರ್ತಕ್ಕಂತಹ ಶ್ಲೋಕಗಳಿದ್ದರೆ ಅದನ್ನು ಪಾದ. ಸಾಮಾನ್ಯವಾಗಿ ಕಾವ್ಯಗಳಲ್ಲಿ 3 ವಿಧ. ಕಾವ್ಯಗಳಲ್ಲಿ 3 ವಿಧ. ಒಂದು ಗದ್ಯ ಕಾವ್ಯ, ಇನ್ನೊಂದು ಪದ್ಯ ಕಾವ್ಯ, ಇನ್ನೊಂದು ಚಂಪು ಕಾವ್ಯ. ಗದ್ಯ ಕಾವ್ಯಗಳಲ್ಲಿ ಪದಗಳಿರುತ್ತವೆ, ವಾಕ್ಯಗಳಿರುತ್ತವೆ. ಆದರೆ ಪದ್ಯ ಕಾವ್ಯದಲ್ಲಿ ಪದಗಳಿರುವುದಿಲ್ಲ, ಛಂದ ಸಹಿತವಾದ ಪಾದಗಳಿರುತ್ತವೆ. ಚಂಪು ಕಾವ್ಯದಲ್ಲಿ ಗದ್ಯ ಪದ್ಯಗಳಿಂದ ಕೂಡಿರ್ತಕ್ಕಂತಹ ವಿಚಾರಗಳು ಇರುತ್ತವೆ. ಹಾಗಾಗಿ ಗದ್ಯ ಕಾವ್ಯ ಪದಗಳಿಂದ ಕೂಡಿರ್ತಕ್ಕಂಥದ್ದು, ಪದ್ಯ ಕಾವ್ಯ ಪಾದಗಳಿಂದ ಕೂಡಿರ್ತಕ್ಕಂಥದ್ದು. ಹಾಗಾಗಿ ಈ ಶ್ಲೋಕದಲ್ಲಿ ಪಾದಗಳನ್ನು ಹೇಗೆ ನಾವು ಗುರುತಿಸಬಹುದು ಅಂದ್ರೆ ಭೋಜನಾಂತೆ ಚ ಕಿಂ ಪೇಯಂ ಇದೊಂದು ಪಾದ,
ಜಯಂತ ಕಸ್ಯ ವೈಸುತಃ ಇದೊಂದು ಪಾದ, ಕಥಂ ವಿಷ್ಣು ಪದ ಪ್ರೋಕ್ತಂ ಇದೊಂದು ಪಾದ, ತಕ್ರಂ ಶಕ್ರಸ್ಯ ದುರ್ಲಭಂ ಇದೊಂದು ಪಾದ. ಅಂದ್ರೆ ಪಾದ ಅಂದ್ರೆ ಸಾಲು. ಕೆಲವೊಮ್ಮೆ ಶ್ಲೋಕ ಬರೆಯುವಾಗ ಒಂದು ನಂತರ ಇದನ್ನ ಇದ್ರ ಕೆಳಗೆ ಬರೀತಾರೆ, ಆಮೇಲೆ ಇದನ್ನ ಇದ್ರ ಕೆಳಗೆ ಬರೀತಾರೆ, ಇದನ್ನ ಇದಕ್ಕೆ 4 ಸಾಲುಗಳಿಂದಲೂ ಬರೀತಾರೆ, ಅಥವಾ ಎರಡೆರಡು ಪಾದಗಳು ಸೇರಿ ಒಂದೇ ಸಾಲು ಬರೀತಾರೆ. ಈ ಶ್ಲೋಕದಲ್ಲಿ 4 ಸಾಲುಗಳಿದ್ದರೂ ಕೂಡ ನಾನು 2 ಪಾದಗಳನ್ನು ಸೇರಿಸಿ ಒಂದು ಲೈನ್ ಬರ್ತದೆ. ಹಾಗಾದ್ರೆ ಈ ಪಾದಗಳಲ್ಲಿ ಒಂದೊಂದು ಪಾದಗಳಲ್ಲಿ ಎಷ್ಟೆಷ್ಟು ಅಕ್ಷರಗಳಿರುತ್ತವೆ ಇವೆಲ್ಲವೂ ಕೂಡ ನಾವು ತಿಳ್ಕೊಳ್ಬೇಕಾದ್ರೆ ಛಂದಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು. ಛಂದಸ್ಸಿನ ಸಾಮಾನ್ಯ ಜ್ಞಾನವಿದ್ದರೆ ಇದು ಅರಿವಾಗುತ್ತದೆ. ಹಾಗಾದ್ರೆ ಇದು ಯಾವ ಛಂದಸ್ಸಿನಿಂದ ಕೂಡಿದೆ ಅಂದ್ರೆ ಅನುಷ್ಠು ಛಂದಸ್ಸಿನಿಂದ ಕೂಡಿದೆ. ಸಾಮಾನ್ಯವಾಗಿ ರಾಮಾಯಣವನ್ನು ತೆಗೆದುಕೊಳ್ಳಿ ಅಥವಾ ಮಹಾಭಾರತವನ್ನು ತೆಗೆದುಕೊಳ್ಳಿ, ಇವೆಲ್ಲವೂ ಕೂಡ ಅನುಷ್ಠು ಛಂದಸ್ಸಿನಿಂದ ಕೂಡಿರುತ್ತೆ. ಅನುಷ್ಠು ಛಂದಸ್ಸಿನ ಲಕ್ಷಣವೇನು, ಅದು ಗುರುತಿಸುವುದು ಹೇಗೆ ಅಂತ ನಿಮಗೆ ಮುಂದೆ ಛಂದಸ್ಸಿನ ತರಗತಿಯಲ್ಲಿ ನಾನು ಮಾಡುತ್ತೇನೆ. ಅದಕ್ಕಿಂತಲೂ ಮೊದಲು ಅನುಷ್ಠು ಛಂದಸ್ಸು ಹೇಗಿರುತ್ತೆ, ಎಷ್ಟು ಅಕ್ಷರಗಳಿಂದ ಕೂಡಿರುತ್ತೆ, ಒಂದು ಪಾದದಲ್ಲಿ ಎಷ್ಟು ಅಕ್ಷರಗಳಿವೆ ಅಂದ್ರೆ ಒಂದು ಪಾದದಲ್ಲಿ 8 ಅಕ್ಷರಗಳಿದ್ದರೆ ಸಾಮಾನ್ಯವಾಗಿ ಅದನ್ನ ಅನುಷ್ಠು ಛಂದಸ್ಸು ಅಂತ ಹೇಳ್ಬೋದು. ಈಗ ಉದಾಹರಣೆ ನೋಡೋಣ. 1 2 3 4 5 6 7 8 ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ. ನೋಡಿ, ಇಲ್ಲಿ ಅಷ್ಟ ಅಕ್ಷರಾಣಿ ಸಂತು, ಅತ್ರ ಅಷ್ಟ ಅಕ್ಷರಾಣಿ ಸಂತು, ಅತ್ರಾಪಿ ಅಷ್ಟ ಅಕ್ಷರಾಣಿ ಸಂತು, ಅತ್ರಾಪಿ ಅಷ್ಟ ಅಕ್ಷರಾಣಿ ಸಂತು, ಅಷ್ಟಾಪಿ ಅಷ್ಟ ಅಕ್ಷರಾಣಿ ಸಂತು. ಆಹತ್ಯ ಒಟ್ಟು ಎಷ್ಟು? 32 ಅಕ್ಷರಾಣಿ, 32 ಅಕ್ಷರಗಳು ಒಂದು ಶ್ಲೋಕದಲ್ಲಿದ್ದು ಒಂದೊಂದು ಪಾದದಲ್ಲಿಯೂ 8 ಅಕ್ಷರಗಳಿದ್ದರೆ ಅದು ಅನುಷ್ಠು ಛಂದಸ್ಸು. ಹಾಗಾದ್ರೆ ಇದು ಅನುಷ್ಠು ಛಂದಸ್ಸಿಂದ ಕೂಡಿರ್ತಕ್ಕಂತಹ ಶ್ಲೋಕವಾಗಿದೆ. ಈ 3 ಪಾದಗಳಲ್ಲಿ ಪ್ರಶ್ನೆಗಳಿರುತ್ತವೆ, 4ನೇ ಪಾದದಲ್ಲಿ ಉತ್ತರವಿರುತ್ತದೆ. ಅದು ಹೇಗೆ ಅಂತ ನೋಡೋಣ. ಭೋಜನಾಂತೆ ಕಿಂ ಪೇಯಂ, ಭೋಜನಾಂತೆ ಭೋಜನದ ಅಂತೆ, ಕೊನೆಯಲ್ಲಿ, ಊಟದ ನಂತರ, ಊಟದ ಕೊನೆಯಲ್ಲಿ ಕಿಂಪೇಯಂ ಏನನ್ನು ಕುಡಿಬೇಕು? ಸಾಮಾನ್ಯವಾಗಿ ಊಟವಾದ ನಂತರ ಇನ್ನೇನು ಹೊಟ್ಟೆ ತುಂಬಿರುತ್ತೆ, ಯಾಕೆ ಕುಡಿತೀವಿ ಅಂತ ಹೇಳ್ತೀವಿ. ಕೆಲವರು ನೀರು ಕುಡಿತಾರೆ, ಕೆಲವರು ಮೊಸರನ್ನ ಊಟ ಮಾಡ್ತಾರೆ, ಕೆಲವರು ಮಜ್ಜಿಗೆ ಊಟ ಕುಡಿತಾರೆ. ಹೀಗೆ ಊಟ, ಇಲ್ಲಿ ಒಂದು ಶ್ಲೋಕದ ಮೊದಲೇ ಪಾದದ ಅರ್ಥವೇ ಊಟದ ನಂತರ ಕಿಂಪೇಯಂ ಏನು ಕುಡಿಬೇಕು ಒಂದು ಪ್ರಶ್ನೆ. ಜಯಂತಃ ಕಸ್ಯ ಸುತಃ ವೈ, ವೈ ಅಂದ್ರೆ ಚ ಅಂತ, ಇದೆಲ್ಲ ಅವ್ಯಯ. ಜಯಂತಃ, ಜಯಂತ ಅಂತ ಹೇಳುವ ಪುರುಷ, ಅವನು ಯಾರ ಮಗ? ಕಸ್ಯ, ಯಾರ? ಸುತಃ, ಪುತ್ರ ಅಂತ. ಜಯಂತನು ಯಾರ ಮಗನಾಗಿದ್ದಾನೆ ಅಂತ 2ನೇ ಪಾದ. ಇನ್ನು 3ನೇ ಪಾದ ಗಮನಿಸಿದಾಗ ಕಥಂ ವಿಷ್ಣು ಪದಂ ಪ್ರೋಕ್ತಂ, ಕಥಂ ಹೇಗೆ ವಿಷ್ಣು ಪದವನ್ನು, ವಿಷ್ಣುವಿನ ವಿಚಾರವನ್ನು, ವಿಷ್ಣುವಿನ ಸಂಪೂರ್ಣ ವಿಚಾರವನ್ನು ಪ್ರೋಕ್ತಂ, ಕೇನ ಪ್ರೋಕ್ತಂ, ಅಥವಾ ಹೇಗೆ ತಿಳಿಯಬೇಕು, ವಿಷ್ಣುವಿನ ವಿಚಾರವನ್ನು ಹೇಗೆ ತಿಳಿಯಬೇಕು ಅಂತ ಇನ್ನೊಂದು ವಿಚಾರ. ವಿಷ್ಣು ಪದ ಪ್ರೋಕ್ತಂ. ಮೋಕ್ಷ ಕೇನ ಪ್ರಕಾರೇಣ ಪ್ರೋಕ್ತ, ಅಂದ್ರೆ ಈ ಮೋಕ್ಷವು, ವಿಷ್ಣು ಪದ ಅಂದ್ರೆ ವಿಷ್ಣುವಿಗೆ ಸಂಬಂಧಪಟ್ಟಂತದ್ದು ಮೋಕ್ಷ. ಮೋಕ್ಷವು ಯಾವ ಪ್ರಕಾರದಿಂದ ನಾವು ತಿಳಿದುಕೊಳ್ಳಬೇಕು ಅಂತೇಳಿ. ಕೊನೆಗೆ ತಕ್ರಂ ಶಕ್ರಸ್ಯ ದುರ್ಲಭಂ, ಮಜ್ಜಿಗೆಯು ಇಂದ್ರನಿಗೆ ಕಷ್ಟ, ಸಿಗುವುದು ಕಷ್ಟ. ಒಂದಕ್ಕೊಂದು ಸಂಬಂಧನೇ ಇಲ್ಲ, ಅಸಂಬದ್ಧವಾದ ಶ್ಲೋಕ ಅಂತ ಮೇಲ್ನೋಟಕ್ಕೆ ಕಂಡರೂ ಕೂಡ ನಾವು ಪ್ರಶ್ನೆಯ ಜೊತೆಗೆ ಉತ್ತರವನ್ನು ನೋಡಿದಾಗ ಇದು ಒಂದು ಒದಗಿನ ಒಂದು ನಿಯಮ. ಇದನ್ನು ಬಿಡಿಸುವುದು ನೋಡೋಣ. ಮತ್ತೊಮ್ಮೆ ಹೇಳ್ತೀನಿ. ಭೋಜನಾಂತೆ ಕಿಂ ಪೇಯಂ, ಊಟದ ನಂತರ, ಭೋಜನಾಂತರಂ ಕಿಂ ಪಿಬೆ, ಊಟದ ನಂತರ ಏನ್ ಕುಡಿಬೇಕು? ತಕ್ರಂ. ಇದು 1ನೇ ಪಾದ.
ಇದು ಪ್ರಶ್ನೆ, ಇದು ಉತ್ತರ. ಭೋಜನಾಂತೆ ಕಿಂ ಪಿಬೆ? ಭೋಜನಾಂತೆ ತಕ್ರಂ ಪಿಬೆ. ಭೋಜನ ಆದ ನಂತರ ಏನ್ ಕುಡಿಬೇಕು? ಭೋಜನದ ನಂತರ ಮಜ್ಜಿಗೆಯನ್ನು ಕುಡಿಯಬೇಕು. ಆಮೇಲೆ ಜಯಂತಃ ಕಸ್ಯ ವೈಸುತಃ? ಜಯಂತಃ ಕಸ್ಯ ಪುತ್ರಃ? ಇಲ್ಲಿ ಜಯಂತಃ ಎಂಬ ವ್ಯಕ್ತಿಯು ಕಸ್ಯ ಯಾರ ಸುತಃ ಪುತ್ರಃ? ಜಯಂತಃ ಕಸ್ಯ ವೈಸುತಃ ಅಂತ ಹೇಳುವುದು ಪ್ರಶ್ನೆಯಾದರೆ ಎರಡನೆಯದು ಉತ್ತರವಾಗಿರುತ್ತೆ. ಜಯಂತಃ ಶಕ್ರಸ್ಯ ಸುತಃ. ಜಯಂತಃ, ಈ ಜಯಂತನು ಶಕ್ರಸ್ಯ ಇಂದ್ರನ ಸುತಃ ಮಗನು. ಇಂದ್ರನ ಮಗನ ಹೆಸರು ಜಯಂತಃ ಅಂತ. ಜಯಂತಃ ಕಸ್ಯ ವೈಸುತಃ? ಜಯಂತಃ ಶಕ್ರಸ್ಯ ಸುತಃ. ಆಮೇಲೆ ಇದು ಮೂರನೇ ನೋಡೋಣ. ಇದು ಮೂರನೇದು ಪ್ರಶ್ನೆ ಆಗುತ್ತೆ. ಕಥಂ ವಿಷ್ಣು ಪದ ಪ್ರೋಕ್ತಂ? ಕೇನ ಪ್ರಕಾರೇಣ ಮೋಕ್ಷಃ ಜಾತಃ? ಯಾವ ಪ್ರಕಾರದಿಂದ ಮೋಕ್ಷ ವಿಚಾರವನ್ನು ಹೇಳಲ್ಪಟ್ಟಿದೆ ಅಂದರೆ ದುರ್ಲಭಂ. ಇದಕ್ಕೆ ಹೇಳ್ತೀವಿ ಉತ್ತರ ಏನು? ದುರ್ಲಭಂ. ಮೋಕ್ಷ ಪ್ರಕಾರವನ್ನು ತಿಳಿದುಕೊಳ್ಳುವುದೇ ಕಷ್ಟ. ಅಷ್ಟೊಂದು ಸುಲಭವಾಗಿ ಮೋಕ್ಷದ ವಿಚಾರವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಇದು ದುರ್ಲಭವಾಗಿದೆ, ಕಷ್ಟ ಸಾಧ್ಯವಾಗಿದೆ ಅಂತ ಅರ್ಥ. ಹಾಗಾಗಿ ಈ ಮೂರೂ ಪಾದಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿದೆ? ನಾಲ್ಕನೇ ಪಾದದಲ್ಲಿ ಇದೆ. ಹಾಗಾಗಿ ಇದೊಂದು ರೀತಿಯಾದ ಇಲ್ಲೇ ಪ್ರಶ್ನೆ, ಇಲ್ಲೇ ಉತ್ತರ. ಆದರೆ ಅದನ್ನು ನಾವು ಕೇವಲ ಓದಿದಾಕ್ಷಣ ಮೇಲ್ನೋಟಕ್ಕೆ ಅರ್ಥವಾದರೂ ಕೂಡ ಒಂದು ರೀತಿಯಾದ ಗೊಂದಲ ಉಂಟಾಗ್ಬಿಡುತ್ತೆ. ಆ ಗೊಂದಲವನ್ನು ನಿವಾರಣೆ ಮಾಡಬೇಕಂದ್ರೆ ನಾವು ನಿಧಾನವಾಗಿ ಚಿಂತಿಸುತ್ತಾ ಯೋಚಿಸುತ್ತಾ ಆಮೇಲೆ ಈ ಪ್ರಶ್ನೆಗೆ ಇಲ್ಲೇ ಉತ್ತರ ಅಂತ ಗೊತ್ತಾಗುತ್ತೆ. ಹಾಗಾಗಿ ಇದೆಲ್ಲ ವ್ಯಾಕರಣ ವಿಚಾರಗಳನ್ನು ಗಮನಿಸಿದಾಗ ಭೋಜನಸ್ಯ ಅಂತಃ ಭೋಜನಾಂತಃ ತಸ್ಮಿನ್ ಭೋಜನಾಂತೆ, ಇಲ್ಲಿ ಷಷ್ಠಿ ತತ್ಪುರುಷ ಸಮಾಸ ಬಂದಿದೆ. ಭೋಜನ ಪ್ಲಸ್ ಅಂತೆ, ಭೋಜನಾಂತೆ ಸವರ್ಣೀಯ ಚ ಅಂತ ಹೇಳುವುದು ಅವ್ಯಯ. ಕಿಂ ಶಬ್ದ ಮಕಾರಾಂತರ ಪುಂಸಕಲಿಂಗ ಕಿಂ ಏನು ಅಂತ. ಪೇಯಂ ಕುಡಿಯಬೇಕು, ಪೇಯಂ ಅಂದ್ರೆ ಪ್ರಥಮ ವಿಭಕ್ತಿ ಏಕವಚನ. ಜಯಂತಃ ರಾಮ ಶಬ್ದ ಇದ್ದ ಹಾಗೆ ಜಯಂತಃ ಜಯಂತೌ ಜಯಂತಃ. ಕಸ್ಯ ಕಿಂ ಶಬ್ದ ಮಕಾರಾಂತ ಪುಲ್ಲಿಂಗ ಕಿಂ ಶಬ್ದ. ಕಿಂ ಷಷ್ಠಿ ವಿಭಕ್ತಿ ಏಕವಚನ. ವೈ ಅಂತ ಹೇಳುವ ಅವ್ಯಯ. ಸುತಃ ಪುತ್ರಃ ರಾಮಃ ಕೃಷ್ಣಃ ಇದ್ದ ಶಬ್ದ ಹಾಗೆ ಸುತಃ. ಸುತಃ ಅಂದ್ರೇನು? ಮಗ ಅಂತ. ಪ್ರಥಮ ವಿಭಕ್ತಿ ಏಕವಚನ ಪುಲ್ಲಿಂಗ. ಇನ್ನು ಕಥಂ ಅಂತ ಹೇಳುವ ಅವ್ಯಯ. ವಿಷ್ಣು ಪದಂ ವಿಷ್ಣೋ ಪದ ವಿಷ್ಣು ಪದ ಷಷ್ಠಿ ತತ್ಪುರುಷ ಸಮಾಸಃ ಪ್ರಥಮ ವಿಭಕ್ತಿ ಏಕ. ಪ್ರೋಕ್ತಂ ಇದು ತಪ್ರತ್ಯಯ ಅಂತ ಶಬ್ದವಾಗಿದೆ. ಪ್ರೋಕ್ತಂ ಪ್ರಥಮ ವಿಭಕ್ತಿ ಏಕ. ತಕ್ರಂ ಅಂತ ಹೇಳುವ ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಶಕ್ರಸ್ಯ ಷಷ್ಠಿ ವಿಭಕ್ತಿ ಏಕವಚನ ಪುಲ್ಲಿಂಗ. ದುರ್ಲಭಂ ಪ್ರಥಮ ವಿಭಕ್ತಿ ಏಕವಚನ. ಈ ರೀತಿಯಾಗಿ ಈ ಒಂದು ಶ್ಲೋಕದ ಸಂಪೂರ್ಣ ಭಾವಾರ್ಥ ಜೊತೆಗೆ ವ್ಯಾಕರಣ ವಿಚಾರ ಅಂದ್ರೆ ಶಬ್ದದ ವಿಚಾರವನ್ನು, ಶಬ್ದಗಳು ಯಾವ ವಿಭಕ್ತಿಯಲ್ಲಿರುತ್ತವೆ ಅಂತ ನೀವು ವಿಭಕ್ತಿ ಸಹಿತವಾಗಿ ಅರ್ಥವನ್ನು ಆಲಿಸಿದ್ದೀರಿ ಅಂತ ಭಾವಿಸುತ್ತಾ ಇನ್ನು ನೆಕ್ಸ್ಟ್ 6ನೇ ಶ್ಲೋಕವನ್ನು ಗಮನಿಸೋಣ. 6ನೇ ಶ್ಲೋಕ. ಅಪದೋ ದೂರಗಾಮಿ ಚ ಅಪದೋ ದೂರಗಾಮಿ ಚ ಅಪದೋ ದೂರಗಾಮಿ ಚ ಸಾಕ್ಷರೋ ನ ಚ ಪಂಡಿತಃ ಅಮುಖ ಸ್ಫುಟ ವಕ್ತಾ ಚ ಯೋ ಜಾನಾತಿ ಸ ಪಂಡಿತಃ. ಮತ್ತೊಮ್ಮೆ ಹೇಳ್ತೀನಿ. ಅಪದೋ ದೂರಗಾಮಿ ಚ ಸಾಕ್ಷರೋ ನ ಚ ಪಂಡಿತಃ ಅಮುಖ ಸ್ಫುಟ ವಕ್ತಾ ಚ ಯೋ ಜಾನಾತಿ ಸ ಪಂಡಿತಃ. ಇದು ಕೂಡ ಬಹಳ ಸುಲಭವಾಗಿರ್ತಕ್ಕಂತಹ ಶ್ಲೋಕ. ಆದರೆ ಈ ಶ್ಲೋಕದಲ್ಲಿ ಉತ್ತರವಿಲ್ಲ. ನಾವು ಬೇರೆ ಕಡೆ ಉತ್ತರವನ್ನು ಹುಡುಕೊಳ್ಬೇಕಾಗುತ್ತೆ. ನೋಡೋಣ. ಅಪದಃ
ರೀತಿಯಾಗಿ ಪದರ್ಥ. ಇದರ ಅರ್ಥವೇನು? ಅಪದ ದೂರಗಾಮಿ ಚ. ಅಪದ ನ ಪದ ಅಪದ, ಅವನಿಗೆ ಕಾಲೇ ಇಲ್ಲ. ಪದ ಅಂದ್ರೆ ಪಾದ ಅಂತ ಅರ್ಥ. ಪದ ಅಂದ್ರೆ ಏನರ್ಥ? ಪಾದ. ನ ಪದ ಅಪದ, ಪಾದವಿಲ್ಲದಿದ್ದರೂ ಕೂಡ, ಕಾಲು ಇಲ್ಲದಿದ್ದರೂ ಕೂಡ ದೂರಗಾಮಿ ಚ, ದೂರಕ್ಕೆ ಹೋಗ್ಬಿಡ್ತಾನೆ. ಸಾಮಾನ್ಯವಾಗಿ ನಾವು ಎಲ್ಲರೂ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಕಾಲಿನಿಂದಲೇ ಹೋಗ್ಬೇಕು. ಇಲ್ಲದಿದ್ರೆ ಅವನನ್ನು ಕುಂಟ ಅಂತ ಹೇಳ್ತಾನೆ, ವಿಕಲಾಂಗ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಏನಾದ್ರೂ ನಾವು ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ, ನಾನು ಸ್ವತಃ ಹೋಗ್ಬೇಕು ಅಂತ ಹೇಳಿದ್ರೆ ನನ್ನ ಕಾಲು ಕೈ ಕಾಲು ಗಟ್ಟಿ ಮುಟ್ಟಾಗಿರ್ಬೇಕು. ಆದ್ರೆ ಈ ವ್ಯಕ್ತಿಗೆ ಕಾಲು ಇಲ್ಲ, ಪಾದ ನಾಸ್ತಿ ಕಿಂತು ಬಹುದೂರಂ ಯಾತಿ ಚ. ಪಾದವಿಲ್ಲದಿದ್ದರೂ ಕೂಡ ಬಹಳಷ್ಟು ದೂರ ಇವನು ಹೋಗುತ್ತಾನೆ. ಅದರ ಜೊತೆಗೆ ಸಾಕ್ಷರೋ ನಚ ಪಂಡಿತ, ಸಾಕ್ಷರ ಅಕ್ಷರ ಸಹಿತವಾಗಿ ಅಂದ್ರೆ ಏನರ್ಥ? ಏಷಃ ಅಕ್ಷರಯುಕ್ತ, ಇವನು ಅಕ್ಷರದಿಂದ ಕೂಡಿದವನಾಗಿರ್ತಕ್ಕಂಥವನು. ಅಂದ್ರೆ ತುಂಬಾ ಅಕ್ಷರಗಳಿಂದ ವಾಕ್ಯಗಳಿಂದ ಕೂಡಿದವನಾಗಿರ್ತಾನೆ, ಇವನ್ನೆಲ್ಲವನ್ನೂ ಹೇಳ್ತಾನೆ. ಆದ್ರೆ ಪಂಡಿತ ಬುದ್ಧಿವಂತನಲ್ಲ. ಏಷಃ ಅಕ್ಷರಯುತ ಚ ಅಸ್ತಿ ಕಿಂತು ಸಹ ವಿದ್ವಾನ್ ನ. ಜೊತೆಗೆ ಅಮುಕಃ ಸ್ಫುಟವಕ್ತ ಚ. ಅಮುಕಃ ಸ್ಫುಟವಕ್ತ ಚ ಅಂದ್ರೇನು? ಏತಸ್ಯ ಮುಖಂ ನಾಸ್ತಿ. ಮುಖಂ ಅಂದ್ರೆ ಬಾಯಿ ಅಂತ ಅರ್ಥ. ಮುಖಂ ಅಂದ್ರೆ ಬಾಯಿ ಅಂತ. ಇಲ್ಲಿ ಬಾಯಿಯೇ ಇಲ್ಲ, ಅದು ಸ್ಪಷ್ಟವಾಗಿ ಮಾತಾಡ್ತಾರೆ. ನೋಡಿ ಒಂಥರ ವಿಚಿತ್ರ. ಜೊತೆಗೆ ಯೋ ಜಾನಾತಿ ಸ ಪಂಡಿತ. ಇದು ಈ ಪ್ರಶ್ನೆಗೆ ಯಾರು ಉತ್ತರ ಹೇಳ್ತಾರೋ ಅಥವಾ ಈ ಒಗಟನ್ನು ಯಾರು ಬಿಡಿಸ್ತಾರೋ ಅವರೇ ಬುದ್ಧಿವಂತರು. ಮತ್ತೊಮ್ಮೆ ಹೇಳ್ತೀನಿ, ಕಾಲಿಲ್ಲ ಆದ್ರೆ ದೂರಕ್ಕೆ ಹೋಗ್ತಾನೆ, ಅಕ್ಷರಗಳಿಂದ ಕೂಡಿದವನಾಗಿರ್ತಾನೆ, ಅಕ್ಷರಗಳೆಲ್ಲವನ್ನೂ ಬಲ್ಲವನಾಗಿರ್ತಾನೆ, ಅದು ಪಂಡಿತನಲ್ಲ. ಜೊತೆಗೆ ಬಾಯಿಲ್ಲ, ಅದು ಸ್ಪಷ್ಟವಾಗಿ ಉಚ್ಚರಿಸ್ತಾನೆ, ಸ್ಪಷ್ಟವಾಗಿ ಮಾತಾಡ್ತಾನೆ. ಬಾಯಿಲ್ಲದೆ ಮಾತಾಡುವುದು ಹೇಗೆ? ಸ್ಫುಟ ವಕ್ತ. ವಕ್ತ ಅಂದ್ರೆ ವಾಗ್ಮಿ ಅಂತ, ಸ್ಪಷ್ಟವಾಗಿ ಮಾತಾಡ್ತಾನೆ, ಅದು ಬಾಯಿಲ್ಲ. ಯೋಜಾನಾಗಿ ಸ ಪಂಡಿತ, ಯಾರು ಹೇಳ್ತಾರೋ ಅವರೇ ಪಂಡಿತ. ಇದಕ್ಕೆ ಏನರ್ಥ? ಪೋಸ್ಟ್ ಕಾರ್ಡ್. ಏನರ್ಥ? ಏನು ಇದಕ್ಕೆ ಉತ್ತರ? ಪೋಸ್ಟ್ ಕಾರ್ಡ್. ಪೋಸ್ಟ್ ಕಾರ್ಡ್ ಎಲ್ಲಿ ಸಿಗುತ್ತೆ? ಅಂಚೆ ಕಚೇರಿಯಲ್ಲಿ ಪೋಸ್ಟ್ ಕಾರ್ಡ್ ಸಿಗುತ್ತೆ, ಚಿಕ್ಕದಾಗಿರುತ್ತೆ. ನೀವು ನೋಡಿರ್ಬೋದು ಈ ರೀತಿಯಾದ ಒಂದು ಪೋಸ್ಟ್ ಕಾರ್ಡ್. ಇಲ್ಲಿ ಸ್ಟಾಂಪ್ ಇರುತ್ತೆ, ಇಲ್ಲಿ ನೀವು ಟೂ ಬರೀತೀರಿ, ಅಡ್ರೆಸ್ ಬರೀತೀರಿ, ಇಲ್ಲಿ ಈ ರೀತಿಯಾಗಿರುತ್ತೆ. ಇದು ಹಿಂಭಾಗನೂ ನೀವು ಬರೀಬಹುದು. ಇದು ಇಲ್ಲೆಲ್ಲ ನೀವು ತಂದೆಗಾಗಲಿ ತಾಯಿಗಾಗಲಿ ಮಿತ್ರರಿಗಾಗಲಿ ಪತ್ರಗಳನ್ನು ಬರೀತೀರಿ. ನೆಕ್ಸ್ಟ್ ಇದು ಅರ್ಧ ಭಾಗದಲ್ಲಿ ಏನಾಗಿರುತ್ತೆ? ಅಡ್ರೆಸ್ ಬರೀಬೇಕು, ಯಾರಿಗೆ ಕಳಿಸಬೇಕು ಅವರ ಅಡ್ರೆಸ್ ಇರುತ್ತೆ. ಇಲ್ಲಿಯೂ ಕೂಡ ನೀವು ವಿಷಯವನ್ನು ಬರೀಬೇಕಾಗುತ್ತೆ. ಅದು ಪೋಸ್ಟ್ ಕಾರ್ಡ್. ಅಲ್ಲಿ ಯಾರು ಕೂಡ ಪೋಸ್ಟ್ ಕಾರ್ಡ್ ಮೂಲಕ, ಪತ್ರದ ಮೂಲಕ ಬರೆಯುವುದೇ ಇಲ್ಲ. ಏನಾದರೂ ವಿಚಾರವನ್ನು ಹಂಚಿಕೊಳ್ಬೇಕಾದ್ರೆ ನಾವು ಇವತ್ತು ಬರೆದರೆ ಆ ವಿಚಾರವನ್ನು ಅವರಿಗೆ ಪೋಸ್ಟ್ ಮೂಲಕ ತಲುಪುವುದು 1-2-3 ದಿವಸ ಆಗಿರುತ್ತೆ. ಆದ್ರೆ ಈಗೇನು ಅವಶ್ಯಕತೆ ಇಲ್ಲ. ಮೊಬೈಲ್ ಇರೋದ್ರಿಂದ ಕ್ಷಣ ಮಾತ್ರದಲ್ಲಿ ನೀವು ಎಲ್ಲಿಂದ ಎಲ್ಲಿ ಬೇಕಾದರೂ ಎಲ್ಲ ಯಾವ ವಿಚಾರವನ್ನು ಕೂಡ ಕಳುಹಿಸಬಹುದು. ಆದರೆ ಇದರ ವ್ಯಾಲ್ಯೂ ಇಂದಿಗೂ ಕೂಡ ಇರುತ್ತೆ, ಮುಂದೂ ಕೂಡ ಇರುತ್ತೆ. ಹಾಗಾಗಿ ನೋಡಿ, ಅಪದ ಕಾಲಿಲ್ಲ, ದೂರಕ್ಕೆ ಹೋಗ್ತಾನೆ. ಅವನಿಗೆ ಕಾಲಿಲ್ಲದಿದ್ದರೂ ಕೂಡ ನೀವೇನಾದ್ರು ಲೆಟರ್ ಬರೆದು ಅದನ್ನು ಪೋಸ್ಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಅಂಚೆಯವನು ಏನ್ ಮಾಡ್ತಾನೆ? ಅದನ್ನು ತೆಗೆದುಕೊಂಡು ದೂರಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಸಾಕ್ಷರ, ಅದರಲ್ಲಿ ಎಲ್ಲ ವಿಚಾರಗಳನ್ನು ಬರೀತೀರಿ, ಅದೇ ಸಾಕ್ಷರ. ಅದು ಪಂಡಿತ, ನಾವು ಪಂಡಿತ, ಅವನು ಪಂಡಿತನಲ್ಲ. ಜೊತೆಗೆ ಅಮುಕಃ, ಬಾಯಿಲ್ಲ, ಅವನು ಮಾತಾಡಲ್ಲ, ಆದರೆ ಸ್ಫುಟವಕ್ತ, ಅದನ್ನು ಓದ್ತಾ ಇದ್ರೆ ನಮಗೆಲ್ಲ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಯೋಜಾನಾತಿ ಸ ಪಂಡಿತ, ಯಾರು ಹೇಳ್ತಾರೋ ಅವರೇ ಪಂಡಿತ ಅಂತ ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಜೊತೆಗೆ ಈ ಶ್ಲೋಕದ ವಿಚಾರವನ್ನು
ವ್ಯಾಕರಣ ವಿಚಾರವನ್ನು ನೋಡಿದಾಗ ಅಪದಃ ನ ಪದಃ ಅಪದಃ ನಂದಿತ ಪುರುಷ ಸಮಾಸವಾಗಿದೆ. ಅಪದಃ ಅಂತ ಹೇಳುವುದು ಪ್ರಥಮ ವಿಭಕ್ತಿ ಏಕವಚನ, ಸಂಧಿ ಬಂದು ವಿಸರ್ಗ ಸಂಧಿ ಬಂದು ಅಪದೋ ಅಂತ. ದೂರಗಾಮಿ ಗಾಮಿ ಶಬ್ದ ಪ್ರಥಮ ವಿಭಕ್ತಿ ಏಕವಚನ, ಗಾಮಿ ಗಾಮಿನೋ ಗಾಮಿನಃ. ಸಾಕ್ಷರಃ ಅಕ್ಷರೇಣ ಸಹಿತ ಸಾಕ್ಷರ, ಅಕ್ಷರದಿಂದ ಕೂಡಿದವನಾಗಿರುತ್ತಾನೆ ಅಥವಾ ಅಕ್ಷರದಿಂದ ಕೂಡಿದವನಾಗಿರುತ್ತದೆ ಯಾವುದು ಈ ಪೋಸ್ಟ್ ಕಾರ್ಡ್. ಸಾಕ್ಷರ ಪ್ರಥಮ ವಿಭಕ್ತಿ ಏಕವಚನ. ನ ಅಂತೇಳಿ ನೋಡ್ಲೇಯ, ಚ ಅಂತೇಳಿ ನೋಡ್ಲೇಯ. ಪಂಡಿತ ಪಂಡ ಅಸ್ಯ ಅಸ್ತಿ ಪಂಡಿತ ಅಂದ್ರೆ ಬುದ್ಧಿಮಾನ್ ಅಂತ ಪ್ರಥಮ ವಿಭಕ್ತಿ ಏಕವಚನ. ನ ಮುಖ ಅಮುಖ ನಂತ ಪುರುಷ ಸಮಾಸ. ಇಲ್ಲಿ ಮುಖ ಅಂದ್ರೆ ಬಾಯಿ ಅಂತ, ಮುಖ ಪ್ರಥಮ ವಿಭಕ್ತಿ ಏಕವಚನ. ಸ್ಫುಟವಕ್ತಾಚ ಸ್ಪಷ್ಟವಾಗಿ ಮಾತನಾಡುತ್ತಾನೆ. ಇಲ್ಲಿ ಮಾತನಾಡುತ್ತಾನೆ ಅಂದ್ರೆ ಅವನು ಬಾಯಿಲ್ಲ, ಮಾತನಾಡುತ್ತಾನೆ ಅಂದ್ರೆ ನಾವು ಬರೆದಿರ್ತಕ್ಕಂತಹ ಬರವಣಿಗೆ ಬೇರೆಯವರು ಸ್ಪಷ್ಟವಾಗಿ ಓದುತ್ತಾರೆ ಅಂತ. ಸ್ಫುಟವಕ್ತ ಇದು ಪ್ರಥಮ ವಿಭಕ್ತಿ ಏಕವಚನ. ಚಹ ಅವ್ಯಯ. ಯಹ ಯಹ ಯೌರ್ಯ ಶಬ್ದ ಪ್ರಥಮ ವಿಭಕ್ತಿ ಏಕವಚನ. ಜಾನಾತಿ ಇದು ಲಟ್ಲಕಾರ ಪ್ರಥಮ ಪುರುಷ ಏಕವಚನ. ಜಾನಾತಿ ಜಾನೀತಃ ಜಾನಂತಿ. ಸಹ ಇದು ತತ್ಶಬ್ದ. ಸಹ ತೌತೆ ಪ್ರಥಮ ವಿಭಕ್ತಿ ಏಕವಚನ. ಇಲ್ಲಿ ವಿಸರ್ಗ ಲೋಪವಾಗಿದೆ, ವಿಸರ್ಗ ಸಂಧಿ ಬಂದಿದೆ. ಪಂಡಿತ ಇಲ್ಲೂ ಪಂಡಿತ ಬರುತ್ತೆ, ಇಲ್ಲೂ ಪಂಡಿತ ಬರುತ್ತೆ. ಇದು ಪ್ರಥಮ ವಿಭಕ್ತಿ ಏಕವಚನ ಆಗಿದೆ. ಹೀಗೆ ಈ ಎರಡು ಶ್ಲೋಕಗಳನ್ನು ಕೂಡ ನಿಮಗೆ ಒಂದು ರೀತಿ ಮನರಂಜನೆಯ ಜೊತೆಗೆ ನಿಮ್ಮ ವಿಚಾರಧಾರೆ ಹೆಚ್ಚಾಗುತ್ತೆ, ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ಜೊತೆಗೆ ನೀವು ಕೇವಲ ಸಂಸ್ಕೃತದ ಒಗಟುಗಳನ್ನು ಮಾತ್ರ ಆಲಿಸಿ ಅದರ ಉತ್ತರವನ್ನು ತಿಳಿದುಕೊಳ್ಳುವುದು ಮಾತ್ರವಲ್ಲ, ಕನ್ನಡದ ಒಗಟುಗಳನ್ನು ಕೂಡ ನೀವು ಇದರೊಂದಿಗೆ ಅಧ್ಯಯನ ಮಾಡಿ ನಿಮ್ಮ ಬುದ್ಧಿಶಕ್ತಿ ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ಸಮಾಪ್ತಿಗೊಳಿಸುತ್ತಿದ್ದೇನೆ. ಧನ್ಯವಾದ.